ಹಾಯ್ ಹಲೋ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಸ್ವಾಮಿ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾಟಿ ಕೋಳಿ ಚಿಕನ್ ಸಾಂಬಾರು ಯಾವ ಥರ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ. ತುಂಬ ಸಿಂಪಲ್, ತುಂಬ ಟೇಸ್ಟಿಯಾಗಿರ್ತದೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. 1.5 kg ಚಿಕನ್ ತಗೊಂಡಿದ್ದೀನಿ, ನಾಟಿ ಕೋಳಿದು. ಒಂದು 3 ಟೊಮೊಟೊ ಇದು ರುಬ್ಕೋಬೇಕು. 3 ಟೊಮೊಟೊ, 2 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಒಂದು 2ರಿಂದ 3 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಶುಂಠಿ ಬೆಳ್ಳುಳ್ಳಿ ಹಾಕಂದರೆ 1 ಇಂಚಷ್ಟು ಶುಂಠಿ ಬೆಳ್ಳುಳ್ಳಿ ಹಾಕೊಳ್ಳಿ. ಚಕ್ಕೆ ಲವಂಗ ಸ್ವಲ್ಪನೇ ಹಾಕೊಳ್ಳಿ. ಫುಲ್ಲು ತುಂಬ ಸಿಂಪಲ್ಲಾಗಿ ಮಾಡ್ಬೋದು. ಸ್ವಲ್ಪ ಮೆಣಸು, ಜೀರಿಗೆ, ಸ್ವಲ್ಪ ಹುರುಗಳ್ಳೆ ಹಾಕೊಳ್ಳಿ. ಜಾಸ್ತಿ ಹುರುಗಳ್ಳೆ ಹಾಕೊಂಡ್ರೆ ಸಾಂಬಾರು ಚೆನ್ನಾಗಿರೋಕ್ಕಿಲ್ಲ ಟೇಸ್ಟಾಗಿ. ಒಂದು ಕಾಯಿ ಕಟ್ ಮಾಡಿ ಹಾಕೊಂಡಿದ್ದೀನಿ. ಇದನ್ನೆಲ್ಲನೂ ಈಗ ಪೇಸ್ಟ್ ಮಾಡಬೇಕು. ನೋಡಿ, ಪೇಸ್ಟ್ ಈ ಥರ ಸ್ವಲ್ಪ ರುಬ್ಕೊಂಡು ಇದಕ್ಕೆ ನಾವು ಮನೆಯಲ್ಲೇ ಮಾಡಿರೋ ಚಿಕನ್ ಸಾಂಬಾರು ಪುಡಿ ಹಾಕೋತಿದ್ದೀನಿ. ಒಂದು 2ರಿಂದ 3 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಅದಕ್ಕೆ ಸ್ವಲ್ಪ ಚಿಕನ್ ಮಸಾಲ ಅಂದರೆ ಚಕ್ಕೆ ಲವಂಗ ಎಲ್ಲ ಇರ್ತದಲ್ಲ, ಸಾಕು ಅಷ್ಟೇ. ದೊಡ್ಡ ಸ್ಪೂನು ಅದು. ನೋಡಿ, ಈ ಥರ ತುಂಬ ನೈಸಾಗಿ ರುಬ್ಕೋಬೇಕು. ಈಗ ಒಂದು ಕುಕ್ಕರಲ್ಲಿ ಮಾಡಿದ್ರೆ ಬೇಗ ಆಗುತ್ತೆ. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೋಬೇಕು. ಒಂದೇ ಒಂದು ಈರುಳ್ಳಿ ಸಾಕು. ಒಗ್ಗರಣೆ ಎಲ್ಲ ಆದಮೇಲೆ ನೋಡಿ, ಚಿಕನ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಇದು 1.5 kg ಚಿಕನ್ನು. ಇದು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಬೇಕು. ನಾ ಹೇಳೋ ಮೆಥಡಲ್ಲಿ ಮಾಡಿ, ತುಂಬ ಟೇಸ್ಟಿಯಾಗಿ ಬರ್ತದೆ, ತುಂಬ ಚೆನ್ನಾಗಿರ್ತದೆ, ತುಂಬ ಸಿಂಪಲ್ಲು. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ಈಗ ಸ್ವಲ್ಪ ಹಾಕ್ಕೊಳ್ಳಿ. ಲಾಸ್ಟಲ್ಲಿ ಟೇಸ್ಟ್ ನೋಡ್ಬಿಟ್ಟು ಹಾಕ್ಕೊಳ್ಬೇಕು. ಉಪ್ಪು ಕಮ್ಮಿ ಆದರೆ ಹಾಕೋಬೋದು, ಜಾಸ್ತಿ ಆದರೆ ಎಲ್ಲ ಎಡವಟ್ಟಾಗುತ್ತೆ. ನೋಡಿ, ಈ ಥರ ಎಲ್ಲ ಫ್ರೈ ಆದಮೇಲೆ ನೆಕ್ಸ್ಟು ನಾವು ಆರಿಸ್ಕೊಂಡಿರ್ತೀವಲ್ಲ, ಆ ಮಸಾಲೆ ಹಾಕೋಬೇಕು. ಮಸಾಲೆ ಹಾಕೊಂಡು ನಿಮ್ಗೆ ಎಷ್ಟು ಬೇಕು ನೀರು, ಗಟ್ಟಿ ಆದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಗಟ್ಟಿ ಬೇಕಾದರೆ, ತುಂಬ ತೆಳು ಸಾಂಬಾರು ಬೇಕಾದರೆ ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ಒಂದು 2 ವಿಸಿಲ್ ಹೊಡಿಸ್ಕೊಂಡ್ರೆ ಸಾಕು. ನೋಡಿ, ಈ ಲೆವೆಲಿಗೆ ಬಂದರೆ ಸಾಕು ಸಾಂಬಾರು. ತುಂಬ ತೆಳು ಆದರೂ ಚೆನ್ನಾಗಿರೋಕ್ಕಿಲ್ಲ, ಗಟ್ಟಿ ಆದರೂ ಚೆನ್ನಾಗಿರೋಕ್ಕಿಲ್ಲ. ನಿಮಗೆ ಗಟ್ಟಿ ಬೇಕಾದರೆ ಆ ಥರ ಮಾಡಿ. ಒಂದು 2ರಿಂದ 3 ವಿಸಿಲ್ ಹೊಡಿಸ್ಬೇಕು. ವಿಸಿಲ್ ಹೊಡೆದಾದ್ಮೇಲೆ ಈ ಥರ ಸ್ವಲ್ಪ ಕುದಿಸ್ಕೋಬೇಕು ಸಾಂಬಾರು. ಆವಾಗ ತುಂಬ ಟೇಸ್ಟಿಯಾಗಿರ್ತದೆ, ಚೆನ್ನಾಗಿರ್ತದೆ. ನೋಡಿ, ಈ ಥರ ತುಂಬ ಚೆನ್ನಾಗಿ ಬಂದೈತೆ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ ಫ್ರೆಂಡ್ಸ್, ಬೈ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.